ಆಕಾಶವಾಣಿ ಕಲಬುರಗಿ. ಆರೋಗ್ಯವಾಣಿ. ಇಂದಿನ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಅಸ್ತಮಾ ರೋಗದ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಇಎಸ್ಐಸಿ ಆಸ್ಪತ್ರೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಲಾವಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಅಸ್ತಮಾ ರೋಗದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವೊಂದು ಕಾಲಮಾನದಲ್ಲಿ ಕೆಲವರಿಗೆ ಚಳಿಗಾಲದಲ್ಲಿ ಇದರ ಒಂದು ಸಮಸ್ಯೆ ಉಂಟಾಗುತ್ತೆ, ಕೆಲವರಿಗೆ ಬೇಸಿಗೆಯಲ್ಲೇ ಇರುತ್ತೆ, ಕೆಲವರಿಗೆ ವರ್ಷವಿಡೀ ಈ ಒಂದು ರೋಗ ಕಾಡ್ತಾ ಇರ್ತದೆ. ಈ ಅಸ್ತಮಾ ರೋಗಕ್ಕೆ ಏನು ಕಾರಣಗಳು, ಅದರ ಲಕ್ಷಣಗಳು ಹೇಗಿರ್ತವೆ ಮತ್ತು ಯಾವ ರೀತಿ ಅದನ್ನು ಗುಣಪಡಿಸ್ಬೋದು, ಅದಕ್ಕೆ ಚಿಕಿತ್ಸೆ ಹೇಗಿದೆ, ಯಾವ ರೀತಿ ಪರಿಹಾರ ಕಂಡುಕೋಬೋದು, ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಸ್ತಮಾ ರೋಗಕ್ಕೆ ಪರಿಹಾರ ತಿಳಿಸಲಿಕ್ಕಾಗಿ ಈಗ ನಮ್ಮ ನಿಲಯದಲ್ಲಿದ್ದಾರೆ ಕಲಬುರಗಿಯ ಇಎಸ್ಐಸಿ ಆಸ್ಪತ್ರೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಲಾವಣ್ಯ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೇಡಮ್, ಈಗ ಅಸ್ತಮಾ ರೋಗದ ಬಗ್ಗೆ ತಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಈ ಅಸ್ತಮಾ ರೋಗ ಅಂದರೆ ಏನು, ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಇದಕ್ಕೆ ಕಾರಣಗಳೇನು, ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಮೇಡಮ್. ಅಸ್ತಮಾ ರೋಗ ಅಂದರೆ ಶ್ವಾಸಕೋಶದಲ್ಲಿನ ಸಣ್ಣ ಶ್ವಾಸ ಮಾರ್ಗಗಳು ಅಂದರೆ ವಾಯು ಮಾರ್ಗಗಳಲ್ಲಿ ಉರಿ ಊತ ಕಾಣಿಸ್ಕೊಳ್ಳೋದು ಅಥವಾ ಅದು ಕಿರಿದಾಗುವಿಕೆಯಿಂದ ಶ್ವಾಸಕೋಶದಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಬಹಳಷ್ಟು ಜನಕ್ಕೆ ಆಸ್ತಮಾ ಅನ್ನೋದು ಒಂದು ದೊಡ್ಡ ಕಾಯಿಲೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಒಂದು ಆತಂಕ ಅವರಿಗೆ. ಆಸ್ತಮಾ ಬಂತು ಅಂತಂದಿದ ತಕ್ಷಣ ಅವ್ರಿಗೆ ಒಂದು ದೊಡ್ಡ ಆತಂಕ. ಆದರೆ ಲಕ್ಷಣಗಳು ಬೇರೆ ಬೇರೆ ಕಾಯಿಲೆ ರೀತಿಯೇ ಆಸ್ತಮಾದಲ್ಲೂ ಕಾಣಿಸ್ಕೊಳ್ಳುತ್ತೆ. ಹೆಂಗೆ ಅಂದರೆ ಅವ್ರಿಗೆ ಉಬ್ಬಸ ಬರ್ಬೋದು, ಎದೆ ಬಿಗಿಯಾಗುವಿಕೆ ಆಗ್ಬೋದು, ಅಥವಾ ಕೆಮ್ಮು ಬರ್ಬೋದು, ಉಸಿರಾಡೋ ಟೈಮಿಗೆ ವಿಸಿಲ್ ರೀತಿ ಒಂದು ಸೌಂಡ್ ಕಾಣಿಸ್ಬೋದು, ಅದನ್ನ ವೀಸಿಂಗ್ ಅಂತ ಹೇಳ್ತೀವಿ. ಶ್ವಾಸಕೋಶ ನಾಳಗಳಲ್ಲಿ ಕಫ ಉತ್ಪಾದನೆ ಆಗೋದು, ಮತ್ತೆ 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 ಕೆಮ್ಮು ಬರೋದು. ಕಾರಣನೇ ಗೊತ್ತಿರಲ್ಲ ಕೆಲವರಿಗೆ, ಅಂದರೆ ಮತ್ತೆ ಮತ್ತೆ ಕೆಮ್ಮು ಕಾಣಿಸ್ಕೊತಾನೆ ಇರುತ್ತೆ. ಅದು ಯಾವ ಕಾರಣಕ್ಕೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಏನಾಗಿರ್ಬೋದು, ಒಂದು ಆಸ್ತಮಾ ಕಾಯಿಲೆಯ ಲಕ್ಷಣ ಆಗಿರ್ಬೋದು. ಸೊ ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡಿದಾಗ ಅಷ್ಟೇ ನಮಗೆ ಅದು ಆಸ್ತಮಾ ಕಾಯಿಲೆ ಅಂತ ನಾವು ರೋಗ ನಿರ್ಣಯ ಮಾಡ್ಬೋದು. ಅದಕ್ಕೋಸ್ಕರ ರೋಗಿಗಳು ಬಹಳಷ್ಟು ಲಕ್ಷಣಗಳಲ್ಲಿ ಯಾವ್ಯಾವ ರೀತಿ ಕಾಣಿಸ್ಕೊತಾ ಇದೆ, ಯಾವ ಕಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ, ಬೆಳಗ್ಗೆ ಬರುತ್ತಾ, ರಾತ್ರಿ ಬರುತ್ತಾ, ಅಥವಾ ಕೆಲಸ ಕಾರ್ಯಗಳ ಮಾಡ್ಬೇಕಾದ್ರೆ ಬರುತ್ತಾ, ಅಥವಾ ಯಾವುದಾದ್ರೂ ಔಷಧಿ ತಗೋಬೇಕಾದ್ರೆ, ಅಥವಾ ಯಾವುದಾದ್ರೂ ಉದ್ರೇಕ ಆಗುವಂಥ ಪರಿಸ್ಥಿತಿ ಇರ್ಬೋದು, ಇಲ್ಲ ಅಂತಂದರೆ ವಾಯು ಮಾಲಿನ್ಯದಲ್ಲಿ ಅಥವಾ ಧೂಳಿನಲ್ಲಿ ಈ ಥರ ಎದುರಾದಾಗ ಅವ್ರಿಗೆ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅದನ್ನು ಅವರು ಆಸ್ತಮಾ ಅಂತ ಕಂಡಿಡ್ಕೊಳ್ಳೋದು ಭಾಳ ಕಷ್ಟ. ಅವರು ತಾವಾಗೇ ತಾವು ಬಂದು ತಜ್ಞ ವೈದ್ಯರುಗಳ ಈ ಥರ ಎಲ್ಲ ರೋಗ ಲಕ್ಷಣಗಳು ಇದೆ ನಮ್ಮಲ್ಲಿ ಅಂತ ಅವರು ಹೇಳ್ಕೊಂಡಾಗ ಇದು ಆಸ್ತಮಾ ಕಾಯಿಲೆ ಇರ್ಬೋದು ಅಂತ ಒಂದು ರೋಗ ನಿರ್ಣಯ ಆಗುತ್ತೆ. ತಾವಾಗಲೂ ಒಂದು ಮಾತು ಹೇಳಿದ್ರೆ ಈ ಪ್ರಚೋದಕಗಳಿಂದನೂ ಆಗ್ಬೋದು. ಈ ಯಾವ್ಯಾವ ಕಾರಣದಿಂದ ಇದು ಆಗುತ್ತಂತ ಹೇಳ್ತೀರಾ? ಆಸ್ತಮಾ ಕಾಯಿಲೆ ಭಾಳಷ್ಟು ಮಟ್ಟಿಗೆ ಏರೋ ಅಲರ್ಜನ್ಸ್ ಅಂತ ಏನು ನಮ್ಮದು ಉಸಿರಾಡ ಗಾಳಿನಲ್ಲಿ ಏನು ಅಲರ್ಜನ್ಸ್ ಅಂತ ಇರುತ್ತೆ, ಅದು ಪ್ರಚೋದಕಗಳಿರ್ತವೆ, ಅದು ಉಸಿರಾಡ ಚಾನೆಲ್ಗಳಲ್ಲಿ ಅಥವಾ ವಾಯುಮಾರ್ಗಗಳಲ್ಲಿ ಸೇರಿಕೊಂಡಾಗ ಭಾಳಷ್ಟು ಜನಕ್ಕೆ ಆಸ್ತಮಾ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವರು ನಾವು ಈ ಥರ ಊಟ ಮಾಡಿದಾಗ, ಈ ಯಾವುದೋ ಒಂದು ವಸ್ತು ತಗೊಂಡಾಗ ನಮಗೆ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂತ ಹೇಳೋದು ಸ್ವಾಭಾವಿಕವಾಗಿ ನಾವು ನೋಡ್ತೀವಿ. ಬಟ್ ಅದನ್ನ ಏನು ಮಾಡ್ತಾರೆ ಜನಗಳು, ಅದನ್ನ ನಾವು ಇಂಥ ವಸ್ತು ತಿಂದಾಗಲೇ, ಇದು ತಗೊಂಡಾಗ ಮಾತ್ರ ನಮಗೆ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂತ ನಾವು ಅದನ್ನ ಪ್ರೂವ್ ಮಾಡಿದಾಗ ಅಷ್ಟೇ ಅದು ಊಟದಿಂದ ಬರ್ತಾ ಇರ್ಬೋದು ಅಥವಾ ಯಾವುದಾದ್ರೂ ಅದರಲ್ಲಿ ಇರ್ಬೋದು ಅನ್ನೊಂದು ಒಂದು ನಿರ್ಣಯ ಮಾಡೋಕ್ಕೆ ಭಾಳಷ್ಟು ದಿನ ಅದನ್ನ ಗಮನಿಸಬೇಕು. ಗಮನಿಸಿ ಅದನ್ನ ಮತ್ತೊಂದು ಸತಿ ಅದು ವಸ್ತು ತಗೊಂಡಾಗ ಅದೇ ರೀತಿ ಲಕ್ಷಣಗಳು ಕಾಣಿಸ್ಕೊತಾ ಇದೆ ನಮಗೆ ಅಂದಾಗ ಮಾತ್ರ ನಮಗದು ಒಂದು ಫುಡ್ ಅಲರ್ಜಿ ಅಥವಾ ನಾವು ಅದನ್ನು ರಿಲೇಟೆಡ್ ಟೆಸ್ಟ್ ಏನು ನಾವು ಫುಡ್ ಅಲರ್ಜನ್ಸ್ ಅಂತ ಒಂದು ಪ್ಯಾನಲ್ ಇರುತ್ತೆ, ಅದನ್ನು ನಾವು ಟೆಸ್ಟ್ ಮಾಡಿದಾಗ ಕೆಲವು ವಸ್ತುಗಳಿಗೆ ಇಂಥ ಮನುಷ್ಯನಿಗೆ ಅಲರ್ಜಿ ಕಾಣಿಸ್ಕೋಬೋದು ಅನ್ನೋ ಒಂದು ಟೆಸ್ಟಲ್ಲಿ ನಾವು ಕಂಡುಹಿಡಿಬೋದು. ಸೊ ಅದನ್ನು ನಾವು ಸ್ಕಿನ್ ಅಲರ್ಜನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಆ ಸ್ಕಿನ್ ಅಲರ್ಜನ್ ಟೆಸ್ಟ್ನಲ್ಲಿ ಭಾಳಷ್ಟು ರೀತಿ ಅಲರ್ಜನ್ಸ್, ಆ್ಯಂಟಿಜನ್ಸ್ ನಾವು ಟೆಸ್ಟ್ ಮಾಡ್ತೀವಿ. ಅದನ್ನು ಸ್ಕಿನ್ ಟೆಸ್ಟ್ ಅಂತ ಇರುತ್ತೆ. ಆ ಟೆಸ್ಟ್ ಮೂಲಕ ನಾವು ಕೆಲವು ವಸ್ತುಗಳಿಗೆ ಈ ಮನುಷ್ಯ ಅಲರ್ಜಿ ಇರ್ಬೋದು, ಇವನಿಗೆ ಈ ಥರ ಅಲರ್ಜಿ ಆಗುವಂಥ ವಸ್ತು ಈ ಥರ ಇದೆ ಅಂತ ನಾವು ಕಂಡುಹಿಡಿಬೋದು. ಬಟ್ ಭಾಳಷ್ಟು ಜನಕ್ಕೆ
ಅದು ಇರಬೇಕು ಅಂತ ಇಲ್ಲ. ಅವರು ಆ ಊಟ ಪದ್ಧತಿಯನ್ನು ಗಮನಿಸೋದು ಅಥವಾ ಅವರು ಮತ್ತೆ ಮತ್ತೆ ಅದೇ ತಿಂದಾಗ ಬರುವಂಥ ಲಕ್ಷಣಗಳನ್ನ ಗಮನಿಸೋದು, ಅದು ಮಾಡಿದಾಗಷ್ಟೇ ಈ ಕಾಯಿಲೆ ಇದರಿಂದನೇ ಆಗ್ತಾ ಇದೆ ಅಂತ ಒಂದು ಕನೆಕ್ಷನ್ನ ನಾವು ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ದೊಡ್ಡ ಪ್ಯಾನಲ್ನಲ್ಲಿ ಬಹಳಷ್ಟು ಪಾಸಿಟಿವ್ ರಿಸಲ್ಟ್ಸ್ ಬರ್ಬೋದು. ಹಾಗಂತ ಆ ಮನುಷ್ಯ ಅದನ್ನ ಊಟ ಮಾಡದೇ ಇರೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಯಾವುದರಿಂದ ಬಹಳಷ್ಟು ತೀವ್ರತೆಯಿಂದ ಅದು ಅಲರ್ಜಿ ಕಾಣಿಸ್ಕೊಳ್ಳುವಂಥ ವಸ್ತು ಇದೆ ಅನ್ನೋದು ನಾವು ಕಂಡುಹಿಡಿದಾಗ ಮಾತ್ರ ಈ ವಸ್ತು ನಾವು ಉಪಯೋಗಿಸ್ಬೇಡಿ, ಆದಷ್ಟು ನೀವು ಇದನ್ನ ತಡೆ ಹಿಡೀರಿ, ನಿಮ್ಮ ಊಟದ ಪದ್ಧತಿಗಳಲ್ಲಿ ಇದನ್ನ ಬಿಟ್ಕೊಡಿ ಇದನ್ನ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಬಹಳಷ್ಟು ಜನಕ್ಕೆ ಮಾಡೋಷ್ಟು ಆಗೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಅಲರ್ಜಿ ಆಗಿದೆ ಅಂತಾರೆ, ಅಂದರೆ ಶ್ವಾಸಕೋಶದ ಅಲರ್ಜಿ ಆಗಿದೆ ಅಂತಾರೆ. ಅಸ್ತಮಕ್ಕೂ ಅದು ಅಲರ್ಜಿ ಏನಾದರೂ ವ್ಯತ್ಯಾಸ ಇದೆಯಾ ಮೇಡಮ್? ಅಲರ್ಜಿ ಅಂತಂದರೆ ಒಂದು ಕಾಮನ್ ವರ್ಡ್ ಅದು. ಅದು ಯಾವುದೇ ರೀತಿ ಅಲರ್ಜಿ ಇರ್ಬೋದು, ಉಸಿರಾಡೋ ಶ್ವಾಸನಾಳಗಳಲ್ಲಾಗಿರ್ಬೋದು, ಮೂಗಿನ ಅಲರ್ಜಿ ಆಗಿರ್ಬೋದು, ಅಥವಾ ಚರ್ಮದ ಅಲರ್ಜಿ ಆಗಿರ್ಬೋದು. ಅಂದರೆ ಯಾವುದೇ ಒಂದು ಭಾಗದಲ್ಲಿ ಅಲರ್ಜನ್ಸ್ ಅಂತ ಒಂದು ಪ್ರಚೋದಕಗಳಿಂದ ಆಗುವಂಥ ಒಂದು ಅಲರ್ಜಿಕ್ ರಿಯಾಕ್ಷನ್, ಅದು ಉರಿ ಊತ ಇರ್ಬೋದು, ಅಥವಾ ಈ ಶ್ವಾಸಕೋಶದಲ್ಲಿ ಉಸಿರಾಡ ಚಾನಲ್ಗಳು ಬಿಗಿಯಾಗುವಂಥದ್ದು, ಉಸಿರಾಡಕ್ಕೆ ತೊಂದರೆ ಆಗುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಕೆಮಿಕಲ್ ಇಂದ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ವಸ್ತುವಿಂದ ಆಗ್ಬೋದು. ಈ ಥರ ಬೇಕಾದಷ್ಟು ಅಲರ್ಜನ್ಸ್ ಯಾವುದಕ್ಕೆ ಅವ್ರ ಪ್ರಚೋದನೆ ಆಗುತ್ತೆ ಅಂತದನ್ನ ನಾವು ಅಲರ್ಜಿ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು. ಎಲ್ಲಾ ರೀತಿ ಅಲರ್ಜನ್ಸ್ನು ಒಂದೇ ಕಾಮನ್ ಸಿಂಪ್ಟಮ್ ಮಾಡೋದಿಲ್ಲ. ಕೆಲವರಿಗೆ ಏರೋ ಅಲರ್ಜನ್ಸ್ ಇಂದ, ಅಂದ್ರೆ ಉಸಿರಾಡ ಗಾಳಿಗಳಲ್ಲಿ ಏನು ಪ್ರಚೋದಕಗಳಿರುತ್ತೆ ಅದರಿಂದ ಅವ್ರಿಗೆ ಅಲರ್ಜಿ ಜಾಸ್ತಿ ಇದ್ರೆ ಅವ್ರಿಗೆ ಆಸ್ತಮಾ ಕಾಯಿಲೆ ಬರ್ಬೋದು. ಮೂಗಿನಲ್ಲಿ ಅಲರ್ಜಿ ಆಗುವಂತ ಸಂದರ್ಭ ಇದ್ರೆ, ಅಥವಾ ಪಾಲಿಪ್ಸ್ ಅಂತ ಹೇಳ್ತೀವಿ, ದುರ್ಮಾಂಸ ಬೆಳ್ಕೊಳ್ಳೋದು, ಹಂಗೆ ಏನಾದ್ರೂ ಅವ್ರಿಗೆ ಅಲರ್ಜಿ ಆಗುವಂತ ಒಂದು ಪರಿಸ್ಥಿತಿ ಇದ್ರೆ, ಅಥವಾ ಹಿಂದೆ ಅವ್ರ ವಂಶದಲ್ಲಿ ಯಾರಿಗಾರು ಅಲರ್ಜಿ ಆಗುವಂಥದ್ದು ಇತ್ತು, ಹಿಂದಿನ ಜನ್ರೇಷನ್ಗಳಲ್ಲಿ ತಂದೆ ತಾಯಿಗಿರ್ಬೋದು, ಅವ್ರ ಅಣ್ಣ ತಮ್ಮದಿರ್ಗಿರ್ಬೋದು, ಹಿಂದಿನ ಜನ್ರೇಷನಲ್ಲಿ ಯಾರಿಗಾರ ಇತ್ತು ಅಂತಂದ್ರೆ ಅವ್ರ ವಂಶದಲ್ಲಿ ಕೂಡ ಅದು ಕಾಣಿಸ್ಕೋಬಹುದು. ಇದಕ್ಕೆ ಏನಾದರೂ ವಯಸ್ಸಿನ ಮಿತಿ ಅಥವಾ ಎಲ್ಲ ವಯಸ್ಸಿನಲ್ಲಿನೂ ಇದು ಕಾಣೋ ಲಕ್ಷಣಗಳು ಇರುತ್ತಾ ಹೇಗೆ ಅಂತ? ಹೌದು, ಆಸ್ತಮಾನಲ್ಲಿ 2 ಭಾಗ ಅಂತ ನಾವು ವಿಂಗಡಿಸ್ಬೋದು. ಒಂದು ಇಂಟ್ರಿನ್ಸಿಕ್ ಆಸ್ತಮಾ ಮತ್ತೆ ಎಕ್ಸ್ಟ್ರಿನ್ಸಿಕ್ ಆಸ್ತಮಾ ಅಂತ ನಾವು ಕರಿತೀವಿ. ಎಕ್ಸ್ಟ್ರಿನ್ಸಿಕ್ ಆಸ್ತಮಾನಲ್ಲಿ ಯಾವಾಗಲೂ ಹಿಂದೆ ಅಲರ್ಜಿ ಆಗೋ ಅಂತ ಒಂದು ವಸ್ತು ಇರುತ್ತೆ, ಟ್ರಿಗರ್ ಅಂತ ಪ್ರಚೋದಕಗಳು ಅಂತ ಇರುತ್ತೆ. ಆಂಟಿಜನ್ಸ್ ಅನ್ನೋ ಒಂದು ವಸ್ತು ಏನಿರುತ್ತೆ, ಅದು ಯಾವುದೋ ಒಂದು ಲಕ್ಷಣಗಳನ್ನ ಉಲ್ಬಣಗೊಳಿಸೋದು ಅಥವಾ ತೀವ್ರತೆಯನ್ನು ಹೆಚ್ಚು ಮಾಡೋದು, ಕಾಮನ್ ಆಗಿ ಬರೋ ಸಿಂಪ್ಟಮ್ಸ್ನ ಭಾಳಷ್ಟು ಹೆಚ್ಚು ಮಾಡುವಂಥ ಒಂದು ಉದ್ರೇಕ ಪರಿಸ್ಥಿತಿಗೆ ತಗೊಂಡೋಗುವಂಥ ಒಂದು ಲಕ್ಷಣಗಳು ಕಾಣಿಸುತ್ತೆ. ಅದಕ್ಕೆ ಹಿಂದೆ ಅಲರ್ಜಿ ಆಗೋವಂಥ ಪರಿಸ್ಥಿತಿಗಳು ಇರಬೇಕು. ಅಂದರೆ ಅವರು ಯಾವುದಾದ್ರೂ ಒಂದು ಊಟದಲ್ಲಾಗಲಿ, ಅಥವಾ ಏರೋ ಅಲರ್ಜನ್ಸ್ ಆಗಲಿ, ಅಥವಾ AC ಚೇಂಬರ್ನಲ್ಲಾಗಲಿ, ಅಥವಾ ವ್ಯಾಯಾಮ ಮಾಡಿದಾಗಲಿ, ಸ್ಟ್ರಾಂಗ್ ಸ್ಮೆಲ್ ಅಥವಾ ವಾಸನೆ, ಅಥವಾ ಯಾವುದಾದ್ರೂ ಒಂದು ವಸ್ತುಗೆ ಪರ್ಟಿಕ್ಯುಲರ್ ಆಗಿ ಅವ್ರ ಅಲರ್ಜಿ ಏನಾದರೂ ಇತ್ತು ಅಂದರೆ ಅದನ್ನು ಎಕ್ಸ್ಟ್ರಿನ್ಸಿಕ್ ಅಲರ್ಜಿ ಅಂತ ಆಸ್ತಮಾ ಅಂತ ಹೇಳ್ತೀವಿ. ಈ ಆಸ್ತಮಾನಲ್ಲಿ ಹಿಂದೆ ಅವ್ರ ಫ್ಯಾಮಿಲಿನಲ್ಲಿ ಅವ್ರಿಗೆ ಒಂದು ಇತಿಹಾಸ ಇರುತ್ತೆ, ಯಾರ್ದಾರ್ದು ಒಂದು ಇತಿಹಾಸ ಇರುತ್ತೆ. ಮೊದಲೇ ಇವರಿಗೆ ಅಲರ್ಜಿ, ತಂದೆ ತಾಯಿಗಳಲ್ಲಿ ಅಲರ್ಜಿ ಇರುತ್ತೆ. ತಂದೆ ತಾಯಿ ಇಬ್ಬರಿಗೂ ಅಲರ್ಜಿ ಇತ್ತು ಅಂತಂದ್ರೆ ಬಹುತೇಕ ಒಂದು 40% ಅಷ್ಟು ಮಕ್ಕಳಲ್ಲಿ ಅಲರ್ಜಿ ಬೇಗ ಕಾಣಿಸ್ಕೊಂಡ್ಬಿಡುತ್ತೆ. ಒಬ್ಬರಿಗೆ ಇತ್ತಂದ್ರೆ ಅಟ್ಲೀಸ್ಟ್ 30% ಅಷ್ಟು ಮಗುವಿಗೆ ಕಾಣಿಸ್ಕೋಬಹುದು. ಹೀಗೆ ಅಲರ್ಜಿ ಅನ್ನೋ ಸಂದರ್ಭಗಳು ಬಹಳ ಬೇಗ ಕಾಣಿಸ್ಕೊಳುತ್ತೆ, ಸಣ್ಣ ವಯಸ್ಸಿನಲ್ಲೇ ಕಾಣಿಸ್ಕೊಂಡ್ಬಿಡುತ್ತೆ. ಸೊ ಅದನ್ನ ನಾವು ಅಲರ್ಜಿ ಕನೆಕ್ಟೆಡ್ ಟು ಅಲರ್ಜಿ, ಮೂಗಿನ ಅಲರ್ಜಿ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು, ಉಸಿರಾಟದಲ್ಲಿ ಶ್ವಾಸನಾಳಗಳಲ್ಲಿ ಅಥವಾ ಉಸಿರಾಡ ಮಾರ್ಗಗಳಲ್ಲಿ, ಮಾರ್ಗಗಳಲ್ಲಿ ಅಲರ್ಜಿ ಕಾಣಿಸ್ಕೊಳ್ಳೋದು, ವಿಪರೀತವಾಗಿ ಕೆಮ್ಮು, ಮತ್ತೆ ಮತ್ತೆ ಆಸ್ಪತ್ರೆಗೆ ಭರ್ತಿ ಆಗೋದು, ಸಣ್ಣ ಪುಟ್ಟ ಸಂದರ್ಭಗಳಲ್ಲೂ ಹೆಚ್ಚು ಕಾಣಿಸ್ಕೊಳ್ಳೋದು, 4 ದಿನದ ಕೆಮ್ಮು 10 ದಿನ 15 ದಿನ ಕಾಣಿಸ್ಕೊಳ್ಳೋದು, ಹಿಂಗೆ ಆ ಮಕ್ಕಳಲ್ಲಿ ಬೇಗ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಾವು ಎಕ್ಸ್ಟ್ರಿನ್ಸಿಕ್ ಆಸ್ತಮಾ ಅಂತ ಹೇಳ್ತೀವಿ. ಭಾಳ ಅಲರ್ಜಿ ಇರುವಂಥ ಒಂದು ಪರಿಸ್ಥಿತಿ. ಇಂಟ್ರಿನ್ಸಿಕ್ ಆಸ್ತಮಾನಲ್ಲಿ ವಯಸ್ಕರಲ್ಲಿ ಕಾಣಿಸ್ಕೊತಾ ಹೋಗುತ್ತೆ. ಅದರಲ್ಲಿ ಏನಂತಂದರೆ ಅವ್ರಿಗೆ ಅಲರ್ಜಿ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ, ಬಟ್ ಅವ್ರಿಗೆ ಒಂದು ಔದ್ಯೋಗಿಕ ಕಾರಣಗಳಿಂದ ಅವರು ಕೆಲಸ ಮಾಡುವ ಒಂದು ವಾತಾವರಣದಲ್ಲಿ ಕೆಮಿಕಲ್ಸ್ ಇರ್ಬೋದು, ಡಿಟರ್ಜೆಂಟ್ಸ್ ಇರ್ಬೋದು, ಅಥವಾ ಸ್ಟ್ರಾಂಗ್ ಸ್ಮೆಲ್ ಇರ್ಬೋದು, ಒಂದು ವಾಸನೆ ಇರ್ಬೋದು, ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು. ಹೀಗೆ ಅವ್ರ ವಾತಾವರಣದಲ್ಲಿ ಏನು ಅವ್ರಿಗೆ ಅಲರ್ಜಿ ಆಗುವಂಥ ವಸ್ತು ಇರುತ್ತೆ ಅದರಿಂದ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಹಿಂದೆ ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ.
ಅವ್ರ ಹಿಂದೆ ನಾವು ಕೇಳ್ತೀವಿ, ನಿಮ್ಮ ತಂದೆ ತಾಯಿಗಿತ್ತ ಅಂತಂದ್ರೆ ಇಲ್ಲ, ನನಗೆ ಸಣ್ಣ ವಯಸ್ಸಲ್ಲಿ ಬಾಲ್ಯಾವಸ್ಥೆಯಲ್ಲಿ ನನಗೆ ಯಾವ ರೀತಿ ಈ ಥರ ಪ್ರಾಬ್ಲಮ್ಸ್ ಇರಲಿಲ್ಲ, ಈಗ ವಯಸ್ಸಾದ್ಮೇಲೆ ನನಗೆ ಕಾಣಿಸ್ಕೊತಾ ಇದೆ. ಈ ಥರ ಕಾಯಿಲೆಗಳು ಯಾವಾಗ್ಲೂ ಭಾಳಷ್ಟು ತಡವಾಗಿ ಗುರುತಿಸ್ಕೊಳುತ್ತೆ. ಯಾಕಂದ್ರೆ ಅವ್ರು ಅದನ್ನ ಆಸ್ತಮಾ ಅಂತ ಅನ್ಕೊಳ್ಳಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು ಅನ್ನೋ ರೀತಿ ಇರುತ್ತೆ. ವೃದ್ಧಾಪ್ಯದಲ್ಲಿ ಬರ್ಬೇಕಾದ್ರೆ ವಯೋ ಸಹಜ ಇದು ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಹಿಂಗೆ ಆಸ್ತಮಾ ಅಂತ ಅದು ರೋಗ ನಿರ್ಣಯ ಆಗೋದೇ ಇಲ್ಲ. ಸೊ ಆ ಥರ ಪರಿಸ್ಥಿತಿಗಳು ಈ ಥರ ಈ ಇಂಟ್ರೆನ್ಸಿಕ್ ಆಸ್ತಮಾನಲ್ಲಿ ಕಾಣಿಸ್ಕೊಳುತ್ತೆ. ಅದರಲ್ಲಿ ಇನ್ನೊಂದೇನಂತಂದ್ರೆ, ಇದರಲ್ಲಿ ಅವರು ವ್ಯಾಯಾಮ ಮಾಡಿದಾಗ ಹೆಚ್ಚಾಗ್ಬೋದು, ಅಥವಾ ಒತ್ತಡ ಇದ್ದಾಗ, ಅಥವಾ ಆತಂಕ ಇದ್ದಾಗ, ಇಂಥ ಕಾರಣಗಳು ಹೆಚ್ಚಿರುತ್ತೆ. ಮತ್ತೆ ಅವ್ರಿಗೆ ಯಾವುದಾದ್ರೂ ಒಂದು ಔಷಧಿಯಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ ಇರ್ಬೋದು. AC ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ಅದು ಬ್ಲಡ್ ಪ್ರೆಷರ್ ಇರೋರಿಗೆ ನಾವು AC ಇನ್ಹಿಬಿಟರ್ಸ್ ಅಂತ ಕೊಡ್ತೀವಿ, ಅದರಿಂದ ಸಿಂಪ್ಟಮ್ಸ್ ಬರ್ಬೋದು. ಇಂಥವರಲ್ಲಿ ಭಾಳಷ್ಟು ಜನಕ್ಕೆ ಈ ಕಾರಣದಿಂದ ಬರ್ತಾ ಇದೆ ಅಂತ ಗುರುತು ಮಾಡ್ಕೊಳ್ಳೋಕೆ ಕಷ್ಟ. ಇದು ಒಂದು ರೀತಿ ರೋಗ ನಿರ್ಣಯ ಆಗೋದಲ್ಲೂ ಅಡೆತಡೆ ಆಗ್ಬೋದು. ಯಾಕಂತಂದ್ರೆ ಅವ್ರಿಗೇನು ಮೆಡಿಸಿನ್ ಇಂದ ಆಗ್ತಾ ಇದೆ ಅಂತ ಕಂಡುಹಿಡಿಯೋದು ಕಷ್ಟ, ಅಥವಾ ವೃದ್ಧಾಪ್ಯದಿಂದ ಔದ್ಯೋಗಿಕ ಕಾರಣಗಳಿಂದ ಆಗ್ತಾ ಇದೆ ಅನ್ನೋದು ಕಷ್ಟ. ಸೊ ರೋಗ ನಿರ್ಣಯ ಮಾಡಬೇಕಾದ್ರೆ ಬಹಳಷ್ಟು ಸೂಕ್ಷ್ಮವಾಗಿ ನಾವು ಮೇಲ್ವಿಚಾರಣೆ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಇದರಲ್ಲಿ ಟ್ರೀಟ್ಮೆಂಟ್ ಅನ್ನೋ ಒಂದು ಪಾತ್ರ ಏನಿದೆ, ಚಿಕಿತ್ಸೆ ಅನ್ನೋ ಪಾತ್ರ, ಅದು ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅಂತ ನಾವು ಗುರುತಿಸ್ಕೊಂಡಾಗ್ಲೇ ನಾವು ಅದನ್ನ ಅವರಿಗೆ ಹೇಳ್ಬೋದು. ಈ ಚಿಕಿತ್ಸೆ ಕ್ರಮ ಹೇಗೆ ಸರ್? ಚಿಕಿತ್ಸೆ ಹೇಗಿರುತ್ತೆ ಒಂದು ಅಸ್ತಮಾ ಪೇಷಂಟ್ಸ್ಗೆ? ಆಸ್ತಮಾ ಚಿಕಿತ್ಸೆನಲ್ಲಿ ಒಂದು ಮುಖ್ಯವಾದ ಕಾರಣ ಅಂತಂದ್ರೆ, ನಾ ಆವಾಗಲೇ ಹೇಳ್ದಂಗೆ ಪ್ರಚೋದಕಗಳಂತ ಏನಿರ್ತದೆ ಅದನ್ನ ನಾವು ತಡೆಗಟ್ಟುವುದೇ ಒಂದು ಮುಖ್ಯ ಚಿಕಿತ್ಸೆ ಇದರಲ್ಲಿ. ಈಗ ನಾವು ಅವ್ರಿಗೆ ರೋಗ ನಿರ್ಣಯ ಮಾಡಿರ್ತೀವಿ, ಮೇಲ್ವಿಚಾರಣೆಗಳಾಗಿ ಎಷ್ಟೊಂದು ಪರೀಕ್ಷೆಗಳು ಮಾಡಿರ್ತೀವಿ, ಬಟ್ ಚಿಕಿತ್ಸೆಗೆ ಬಂದಾಗ ಯಾವುದರಿಂದ ಆಗ್ತಾ ಇದೆ ಅದನ್ನ ತಡೆಗಟ್ಟುವಿಕೆನೇ ಮೊದಲನೆಯ ಚಿಕಿತ್ಸಾ ಕ್ರಮ ಅದೇ. ಅವರನ್ನ ಗುರುತಿಸ್ಕೊಳ್ಬೇಕು, ಈ ಕಾರಣದಿಂದ ನನಗೆ ಒಂದು ಲಕ್ಷಣಗಳು ಬರ್ತಾ ಇದೆ, ಇದನ್ನ ನಾ ತಡೆಗಟ್ಟಿದ್ರೇನೆ ರೋಗ ನಿಯಂತ್ರಣಕ್ಕೆ ಬರ್ತದೆ ಅಥವಾ ಲಕ್ಷಣಗಳು ನಿಯಂತ್ರಣಕ್ಕೆ ಬರ್ತದೆ. ಇಲ್ಲ ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾ ಇರ್ತೀವಿ, ಅವರು ಅದೇ ವ್ಯವಸ್ಥಿತ ರೂಪದಲ್ಲೇ ಇದ್ದರೆ, ಅವ್ರು ವಾಸ್ತವಿಕವಾಗಿ ಅದೇ ಒಂದು ಸುತ್ತಮುತ್ತಲ ಏನು ಇದು ಇರುತ್ತೆ ವಾತಾವರಣದಲ್ಲಿ ಏನಿರ್ತಾರೆ ಹಂಗೆ ಇದ್ರೆ ಮೆಡಿಸಿನ್ಸ್ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಡಯಾಗ್ನೋಸಿಸ್ ಆಗಿರ್ಬೋದು ಅನ್ನೋದು ಕಲ್ಪನೆಯಲ್ಲಿ ಬರುತ್ತೆ. ಸೊ ಯಾವಾಗ್ಲೂ ನಾವು ರೋಗಿಗಳಿಗೆ ಏನು ಹೇಳ್ತೀವಿ, ಆಸ್ತಮಾ ಕಾಯಿಲೆಗೆ ಬಹಳ ಮುಖ್ಯ ಅಂತಂದ್ರೆ ನಿಮ್ಮ ಒಂದು ಪ್ರಚೋದಕಗಳು ಏನಿರ್ತವೆ ಅದನ್ನ ನೀವು ಕಂಡಿಡ್ಕೊಂಡು ಅದನ್ನ ದೂರ ಮಾಡಿಟ್ಕೊಳ್ಳೋದೇ ಮೇನ್ ಟ್ರೀಟ್ಮೆಂಟ್. ಅಂದ್ರೆ ರೋಗಿಯ ಮೇಲೆ ಚಿಕಿತ್ಸೆಯ ಪಾತ್ರ ಹೆಚ್ಚು. ಅಂದ್ರೆ ಮೊದಲು ಕಾರಣ ತಿಳ್ಕೋಬೇಕು, ಯಾಕೆ ಆಗುತ್ತೆ ಅನ್ನೋದು. ಆಮೇಲೆ ಅದಕ್ಕೆ ನಾವು ರೋಗ ನಿರ್ಣಯ ಹೆಂಗ್ ಮಾಡ್ತೀವಿ, ರೋಗ ನಿರ್ಣಯ ಮಾಡಕ್ಕೆ ನಾವಾಗ್ಲೇ ಹೇಳ್ದಂಗೆ ರೋಗ ಲಕ್ಷಣಗಳೇನು, ನಿಮ್ಗೆ ಯಾವ ತರ ರೋಗ ಲಕ್ಷಣಗಳು ಕಾಣಿಸ್ಕೊತಾ ಇದೆ, ಕೆಮ್ಮು ಬರ್ತಾ ಇದೆಯಾ, ಯಾವಾಗ ಬರ್ತಾ ಇದೆ, ಬೆಳಗಿನ ಹೊತ್ತು ಬರುತ್ತಾ, ರಾತ್ರಿ ಹೊತ್ತು ಬರುತ್ತಾ. ಆಸ್ತಮಾ ಕಾಯಿಲೆನಲ್ಲಿ ಬಹಳಷ್ಟು ಜನರಿಗೆ ಪ್ರಮುಖವಾಗಿ ರಾತ್ರಿ ಹೊತ್ತು ಮತ್ತೆ ಮುಂಜಾನೆ ಮತ್ತೆ ಸಾಯಂಕಾಲ ಈ ಟೈಮ್ನಲ್ಲಿ ಅವರಿಗೆ ಕೆಮ್ಮು ಕಾಣಿಸ್ಕೊತಾ ಇರುತ್ತೆ. ಕೆಮ್ಮು ಯಾವ ರೀತಿ ಇರುತ್ತೆ ಕೆಲವರಿಗೆ ಅಂದ್ರೆ ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ, ರಾತ್ರಿಲಿ ಎದ್ದು ಕೂಡೋವಂಥ ಪರಿಸ್ಥಿತಿ ಇರುತ್ತೆ. ಸೊ ಅವ್ರಿಗೇನು ಯಾವ ಟೈಮ್ನಲ್ಲಿ ನಿಮಗೆ ಕೆಮ್ಮು ಕಾಣಿಸ್ಕೊತಾ ಇದೆ, ಪೂರ್ಣ ದಿನದಲ್ಲಿ ನಿಮಗೆ ಕೆಮ್ಮು ಕಾಣಿಸ್ಕೊತಾ ಇದೆಯಾ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕಾಣಿಸ್ಕೊತಾ ಇದೆಯಾ, ಮತ್ತೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆಯಾ, ಎದೆ ಬಿಗಿ ಹಿಡ್ಕೊಂಡಂಗೆ ಆಗ್ತಾ ಇದೆಯಾ, ಅಥವಾ ಉಸಿರಾಡೋದಲ್ಲಿ ವಿಸಿಲ್ ಥರ ಸೌಂಡ್ ಬರ್ತಾ ಇದೆಯಾ, ವೀಸಿಂಗ್ ಅಂತ ಹೇಳ್ತೀವಿ, ಇದು ಬರ್ತಾ ಇದೆಯಾ, ಅಥವಾ ಮತ್ತೆ ನಿಮಗೆ ಇನ್ಫೆಕ್ಷನ್ ಆಗ್ತಾ ಇದೆಯಾ, ಇದನ್ನ ನಾವು ಕೇಳ್ತೀವಿ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಯಾವ ರೀತಿ ತೀವ್ರತೆ ಇದೆ, ಇದು ಅಲ್ಪ ಮಟ್ಟದ ಪ್ರಮಾಣದಲ್ಲಿದೆಯಾ ಅಥವಾ ಬಹಳಷ್ಟು ತೀವ್ರ ರೂಪದಲ್ಲಿದೆಯಾ ಅನ್ನೋದು ಬಹಳ ಮುಖ್ಯ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ. ಸ್ವಲ್ಪ ಸೌಮ್ಯವಾಗಿತ್ತು, ಅಲ್ಪ ಪ್ರಮಾಣದಲ್ಲಿತ್ತು ಅಂತಂದ್ರೆ ಆ ಪೇಷಂಟಿಗೆ ನಾವು ಯಾವಾಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಆವಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಯಾವ ರೀತಿ ಕಂಟ್ರೋಲಲ್ಲಿದೆ ಇದು ಅನ್ನೋದು ಮುಖ್ಯ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ. ಈಗ ಯಾವಾಗೋ ಒಮ್ಮೆ ಬರ್ತಾ ಇದೆ ಅಂತಂದ್ರೆ ನೀವು ಯಾವಾಗ ಬರುತ್ತೆ ಆವಾಗ ನೀವು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತೀವಿ. ಅದ್ರ ತೀವ್ರತೆ ಜಾಸ್ತಿ ಆಗ್ತಾ ಇದ್ರೆ ಅಂದ್ರೇನು, ಒಂದು ವಾರದಲ್ಲಿ 1-3-4 ಸತಿ ನಿಮಗೆ ಹೆಚ್ಚಿಗೆ ಕಾಣಿಸ್ಕೊತಾ ಇದೆ, ರಾತ್ರಿ ಎದ್ದು ಕೂಡಬೇಕಾಗ್ತಾ ಇದೆ,
ಮತ್ತೆ ದೈನಂದಿನ ಕೆಲಸಗಳಲ್ಲಿ ಅಡಚಣೆ ಆಗ್ತಾ ಇದೆ, ಅಥವಾ ನಾವು ಉಸಿರಾಡ ಪರೀಕ್ಷೆಗಳು ಮಾಡ್ತೀವಿ, ಸ್ಪೈರೋಮೆಟ್ರಿ ಟೆಸ್ಟ್ ಅಂತ ಮಾಡ್ತೀವಿ, ಪೀಕ್ ಎಕ್ಸ್ಪಿರೇಟರಿ ಫ್ಲೋ ರೇಟ್ ಅಂತ ಮಾಡ್ತೀವಿ. ಇದು ಆಸ್ತಮಾನಲ್ಲಿ ಅವ್ರದ್ದು ತೀವ್ರತೆ ಎಷ್ಟಿದೆ, ಕಂಟ್ರೋಲ್ ಎಷ್ಟಿದೆ ಅನ್ನೋದಕ್ಕೆ ಒಂದು ಆಧರಣೆ, ಅದು ಒಂದು ಟೆಸ್ಟ್ ಸಾಧನೆ. ಅದನ್ನ ಮಾಡಿದಾಗ ಕಡಿಮೆ ಇದ್ರೆ ಅದಕ್ಕೆ ಮೇಂಟೆನೆನ್ಸ್ ಥೆರಪಿಯನ್ನು ಕೊಡಬೇಕಾಗತ್ತೆ. ಅಂದರೆ ದಿನ ತಗೋಬೇಕು ಮೆಡಿಸನ್ನು, ನೀವೊಂದು ದಿನನೂ ಬಿಡಬಾರ್ದು. ನಾವು ಹೇಳೋತನ ನೀವು ಮೆಡಿಸನ್ ಕಂಟಿನ್ಯೂ ಇಡಬೇಕು, ಯಾಕಂದ್ರೆ ತೀವ್ರತೆ ಜಾಸ್ತಿ ಇರುತ್ತೆ. ಸ್ಪೈರೋಮೆಟ್ರಿ ಟೆಸ್ಟ್ ಮಾಡಿದಾಗ FEV1 ಅಂತ ಒಂದು ಮೆಜರ್ಮೆಂಟ್ ಇರುತ್ತೆ, ಅದರಲ್ಲಿ 60% ಕಡಿಮೆ ಇತ್ತು ಅಂತ ಹೇಳಿದಾಗ ಭಾಳ ತೀವ್ರ ಸ್ವರೂಪದಲ್ಲಿದೆ ಅಂತ ಹೇಳಿ ಅವಾಗ ಅವ್ರಿಗೆ ಮೇಂಟೆನೆನ್ಸ್ ಥೆರಪಿ ಅನ್ನೋದನ್ನ ನಾವು ಆ ಥರ ಟೆಸ್ಟ್ಗಳನ್ನ ಇಟ್ಕೊಂಡು ಅವ್ರಿಗೆ ಯಾವುದು ಎಷ್ಟು ತೀವ್ರತೆ ಇದೆ ಹಾಗೆ ಅವ್ರು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ತೀವ್ರತೆ ಜಾಸ್ತಿ ಆಗ್ತದಂಗೆ ಅಥವಾ ಮಧ್ಯಸ್ಥಿತಿಲಿತ್ತು, ತೀವ್ರ ಸ್ಥಿತಿಲಿತ್ತು ಅಂತಂದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾವು ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೀವಿ. ಮೇಂಟೆನೆನ್ಸ್ ಥೆರಪಿ ಮತ್ತೆ ರಿಲೀವರ್ ಥೆರಪಿ ಅಂತ ಎರಡಿರುತ್ತೆ. ಒಂದು ನಿಯಂತ್ರಣ ಮಾಡೋದು, ಒಂದು ನಿರ್ವಹಣೆ ಮಾಡೋದು. ನಿಯಂತ್ರಣ ಅಂತಂದ್ರೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಕೊಡುವಂಥದ್ದು. ಈಗ ರೋಗ ಲಕ್ಷಣ ಕಾಣಿಸ್ಕೊಂಡಿದ ತಕ್ಷಣನೇ ಅದನ್ನ ನಾವು ಒಂದು 10-20 ನಿಮಿಷದಲ್ಲಿ ಅದನ್ನ ಕಂಟ್ರೋಲ್ ಮಾಡುವಂಥದ್ದು. ಅದು ನಾವು ಮೇಂಟೆನೆನ್ಸ್ ಅಂತಂದ್ರೆ ಅದಕ್ಕೆ ಟೈಮ್ ಆಗುತ್ತೆ. ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಮತ್ತೆ ಬನ್ನಿ ನೀವು ರೋಗ ಲಕ್ಷಣಗಳು ಹೆಂಗೆ ಅದು ಸುಧಾರಣೆ ಆಗುತ್ತೆ, ಮತ್ತೆ ನಾವು ಟೆಸ್ಟ್ ಮಾಡಿದಾಗ ಸ್ಪೈರೋಮೆಟ್ರಿ ಟೆಸ್ಟ್ ಆಗಿರ್ಬೋದು, PFR ರೀಡಿಂಗ್ ಅಂತ, ಪೀಕ್ ಎಕ್ಸ್ಪಿರೇಟರಿ ಫ್ಲೋ ರೇಟ್ ಅಂತ, ಇದನ್ನ ಪೇಷಂಟ್ ಕೂಡ ಮನೇಲಿ ಚೆಕ್ ಮಾಡ್ಕೋಬಹುದು. ಅಂದ್ರೆ ಒಂದು ಪೈಪ್ ತರ ಇರುತ್ತೆ, ಅದರಲ್ಲಿ ಅವರು ವೇಗವಾಗಿ ಊದಬೇಕು, ಅದರಲ್ಲಿ ಒಂದು ಕ್ಯಾಲಿಬ್ರೇಷನ್ ಇರುತ್ತೆ. ಅವ್ರ ಏಜಿಗೆ, ಅವ್ರ ಹೈಟ್ಗೆ, ಈ ಭಾರತ ದೇಶದಲ್ಲಿರೋ ಲಕ್ಷಾಂತರ ಜನಗಳ ಒಂದು ಮೆಷರ್ಮೆಂಟ್ ತಗೊಂಡು ಒಂದು ವ್ಯಾಲ್ಯೂ, ಪ್ರಿಡಿಕ್ಟೆಡ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಅಂದ್ರೆ ಈ ಮನುಷ್ಯಂದು ಅಥವಾ ಈ ಮಗುದು ಈ ಏಜಿಗೆ ಇಷ್ಟು ಮಾಪನ ಬರಬೇಕು ಅಂತ. ಆ ಮೆಜರ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ 80% ನಾವು ತಲುಪಬೇಕು ಟ್ರೀಟ್ಮೆಂಟ್ ಅಲ್ಲಿ. ಆ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ದಿನ ನಾವು ಅವ್ರಿಗೆ ಮನೆಯಲ್ಲಿ ಅದನ್ನ ಚೆಕ್ ಮಾಡಿ, ಬೆಳಗ್ಗೆ ಸಾಯಂಕಾಲ ಚೆಕ್ ಮಾಡಿ ಒಂದು ಡೈರಿನಲ್ಲಿ ಬರ್ಕೊಳ್ಳಿ. ಅದು ನಾವು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಹೆಂಗೆ ಇಂಪ್ರೂವ್ಮೆಂಟ್ ಬರುತ್ತೆ, ನಿಮ್ದು ಪ್ರಿಡಿಕ್ಟೆಡ್ ವ್ಯಾಲ್ಯೂ ಅಲ್ಲಿ 80% ಟ್ರೀಟ್ಮೆಂಟ್ ಇಂದ ರೀಚ್ ಆಗಿದೆಯಾ ಅನ್ನೋದನ್ನ ನಾವು ಅವ್ರದ್ದು ಏನು ಅವ್ರು ಬರ್ಕೊಂಡಿರ್ತಾರೆ ಅದನ್ನ ನೋಡಿ ನಾವು ಅದನ್ನ ಮೇಂಟೆನೆನ್ಸ್ ಥೆರಪಿನ ಕಂಟಿನ್ಯೂ ಮಾಡ್ಬೋದು. ಸೊ ಮೇಂಟೆನೆನ್ಸ್ ಥೆರಪಿಲಿ ಇನ್ಹೇಲ್ಡ್ ಸ್ಟೀರಾಯ್ಡ್ಸ್, ಇನ್ಹೇಲ್ಡ್ ಬ್ರಾಂಕೋಡೈಲೇಟರ್ಸ್ ಅಂತ 2 ಇರುತ್ತೆ. ಈಗ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಏನು ಅಂದ್ರೆ ಇನ್ಹೇಲರ್ ಯೂಸ್ ಮಾಡೋದು. ಮಾನಸಿಕವಾಗಿ ಅವರಿಗೆ ಒಂಥರ ಒತ್ತಡ, ಇನ್ಹೇಲರ್ ಯೂಸ್ ಮಾಡ್ಬೇಕಲ್ಲ, ನಾನು ಇನ್ಹೇಲರ್ ಯೂಸ್ ಮಾಡಿದ್ರೆ ಯಾರಾದ್ರೂ ತಪ್ಪು ತಿಳ್ಕೊತಾರೆ, ಏನೋ ದೊಡ್ಡ ಕಾಯಿಲೆ ಇದೆ, ಇದು ಜೀವನ ಪರ್ಯಂತ ಯೂಸ್ ಮಾಡಬೇಕು, ಇದನ್ನ ಒಂದ್ಸತಿ ತಗೊಂಡ್ರೆ ಇದಕ್ಕೆ ಬಿಡಂಗಿಲ್ಲ, ಅಡಿಕ್ಟ್ ಆಗ್ಬಿಡ್ತಾರೆ ಅನ್ನೋ ಒಂದು ಬಹಳ ದೊಡ್ಡ ಕಲ್ಪನೆ ಇದೆ. ಇನ್ಹೇಲರ್ ಥೆರಪಿನಲ್ಲಿ ಏನು ಒಂದು ಮುಖ್ಯ ಅಂಶ ಅಂದ್ರೆ, ಒಂದು ಪ್ರೆಷರೈಸ್ಡ್ ಕ್ಯಾನಿಸ್ಟರ್ ಅಂತ ಏನು ಇನ್ಹೇಲರ್ ಮೆಡಿಸಿನ್ ಅಲ್ಲಿ ಏರೋಸಾಲ್ ಮೂಲಕ ಒಂದು ಡೆಲಿವರಿ ಆಗುವಂತ ಮೆಡಿಸಿನ್, ಅಂದ್ರೆ ಗಾಳಿ ಪ್ರೆಷರೈಸ್ಡ್ ಕ್ಯಾನಿಸ್ಟರ್ ನಲ್ಲಿ ಹಾಕಿ ಅದು ಮೆಡಿಸಿನ್ ಅದರೊಳಗಿರುತ್ತೆ. ಆ ಮೆಡಿಸಿನ್ ನೇರವಾಗಿ ಶ್ವಾಸಕೋಶ ಚಾನೆಲ್ಗಳಲ್ಲಿ ಎಲ್ಲಿ ನಮ್ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ ಅದು ಡೆಲಿವರಿ ಆಗುತ್ತೆ. ಆದ ಕಾರಣ ಏನಾಗುತ್ತೆ, ಔಷಧಿ ಎಲ್ಲಿ ಉಪಯೋಗ ಬರಬೇಕೋ ಅಲ್ಲಿಗೆ ಅದು ಡೆಲಿವರಿ ಆಗುತ್ತೆ. ಸೊ ಅದು ಮುಖ್ಯ ಅಂಶ. ಕೆಲವು ಸತಿ ನಾವು ಟ್ಯಾಬ್ಲೆಟ್ ತಗೋತೀವಿ, ಹೊಟ್ಟೆಗೆ ಹೋಗ್ಬೇಕು, ಲಿವರ್ ಜೀರ್ಣ ಆಗ್ಬೇಕು, ರಕ್ತಕ್ಕೆ ಹೋಗ್ಬೇಕು, ಅದ್ರಲ್ಲಿ 10% ನಮ್ಗೆ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರೋದಿಲ್ಲ. ಸೊ ಕೇಳ್ತಾರೆ ಪೇಷಂಟ್, ಒಂದು ಮೇಡಮ್ ನಮ್ಗೆ ಇನ್ಹೇಲರ್ ಬೇಡ, ದಯವಿಟ್ಟು ಮಾತ್ರೆಗಳು ಕೊಡಿ ನಮ್ಗೆ ಅನ್ನೋ ಒಂದು ಅವ್ರದ್ದು ಒಂದು ರಿಕ್ವೆಸ್ಟ್ ಇರುತ್ತೆ. ದಯವಿಟ್ಟು ಇನ್ಹೇಲರ್ ಬೇಡ ನಮ್ಗೆ. ಬಟ್ ಬಹಳಷ್ಟು ತಪ್ಪು ಕಲ್ಪನೆ. ನಮ್ಮ ಭಾರತ ದೇಶದಲ್ಲಿ 35 ದಶಲಕ್ಷ ಜನ ಆಸ್ತಮಾನಿಂದ ಬಳಲುತ್ತಿದ್ದಾರೆ. ಪ್ರತಿದಿನ 1,000 ಜನ ಸಾಯ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಆಸ್ತಮಾ ಕಾಯಿಲೆ ಒಂದು ಪ್ರಭಾವ ಇದೆ. ಯಾಕಿಷ್ಟು ವ್ಯವಸ್ಥಿತವಾಗಿ ನಾವು ಇದ್ರೂ ಕೂಡ ನಮ್ಮಲ್ಲಿ ಯಾಕಿಷ್ಟು ಜನ ಆಸ್ತಮಾನಿಂದ ಬಳಲ್ತಿದ್ದಾರೆ, ಯಾಕೆ ಇಷ್ಟು ಸಾವುಗಳು ಕಾಣಿಸ್ಕೊತಿದ್ದಾವೆ ಅಂದ್ರೆ, ಮೊದಲನೇದಾಗಿ ಅವರು ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಇದು ಆಸ್ತಮಾ ಅಂತ ಹೇಳ್ಬಿಡ್ತಾರೆ, ಇದು ಅವ್ರಿಗೆ ಇನ್ಹೇಲರ್ ಕೊಟ್ಬಿಡ್ತಾರೆ ಅನ್ನೋದು ಒಂದು ಆತಂಕ ಅವ್ರಿಗೆ. ನಾವು ಹೇಳ್ದಾಗ್ಲೂ ಕೂಡ ಅವರು ಅದನ್ನ ನಾವು ಹೇಳೋ ರೀತಿಲಿ ಅವರು ಉಪಯೋಗಿಸೋದಿಲ್ಲ.
ಹ್ಮ್ ಹ್ಮ್ ಸೊ ಅದರಿಂದ ಇಷ್ಟು ಜನ ಬಳಲ್ತಿದ್ದಾರೆ, ಅವ್ರಿಗೆ ಅರಿವು ಕಡಿಮೆ, ಅದ್ರ ಜೊತೆಗೆ ಅದನ್ನು ಉಪಯೋಗಿಸುವಂತ ಒಂದು ಮಾನಸಿಕವಾಗಿ ಅವ್ರು ರೆಡಿ ಇರಲ್ಲ. ಸೊ ಅದು ಮೇನ್ ಆಗಿ ನಮ್ ಜನದಲ್ಲಿ ಕಾಣಿಸ್ಕೊಳ್ತಾ ಇರೋ ಪ್ರಾಬ್ಲಮ್. ಬಟ್ ಸಿಂಪಲ್ ಆಗಿ ಅಂದ್ರೆ ಶ್ವಾಸಕೋಶಕ್ಕೆ ನೇರವಾಗಿ ಸೇರೋ ಅಂತ ಔಷಧಿ ಇನ್ಹೇಲರ್ ಮುಖಾಂತರ ತಲುಪಿಸುವಂತ ವ್ಯವಸ್ಥೆ ಇದೆ. ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಆ ವಾಯುಮಾರ್ಗಗಳ ಉರಿ ಊತ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ಶ್ವಾಸಕೋಶಕ್ಕೆ ನೇರವಾಗಿ ಅದು ತಲುಪೋ ಕಾರಣ ಆ ಶ್ವಾಸಕೋಶದಲ್ಲಿರೋ ಉರಿ ಊತನ ಕಡಿಮೆ ಮಾಡಿಬಿಡುತ್ತೆ. ಸೊ ಇವೆರಡೂ ಬಹಳ ಮುಖ್ಯವಾಗಿ ಇನ್ಹೇಲ್ಡ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಅದು ಬಹಳ ಮುಖ್ಯ ಟ್ರೀಟ್ಮೆಂಟ್ನಲ್ಲಿ. ಇದು ಯಾರಿಗೆ ಎಷ್ಟು ಡೋಸ್ ಬೇಕು ಅನ್ನೋದು ವೈದ್ಯರು ನಿರ್ಧಾರ ಮಾಡ್ತಾರೆ. ಯಾವುದೇ ಒಂದು ಕಾಯಿಲೆಗೆ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿ ಬಹಳ ಮುಖ್ಯ ಅನಿಸುತ್ತೆ. ಈ ಆಸ್ತಮಾ ಸಮಸ್ಯೆಯಿಂದ ಬಳಲಂತರು ಅವರ ಆಹಾರ ಪದ್ಧತಿ ಹೇಗಿರಬೇಕು, ಯಾವ ರೀತಿ ಆಹಾರ ತಗೊಂಡ್ರೆ ಅವರು ಸ್ವಲ್ಪ ಇದರಿಂದ ಕಂಟ್ರೋಲ್ ಆಗಿ ಇರಬಹುದು ಅಂತೀರಾ? ಪರ್ಟಿಕ್ಯುಲರ್ ಅಲರ್ಜಿ ಅಂತ ನಮ್ಗೆ ಕಾಣಿಸ್ಕೊಂಡ್ರೆ ಅದನ್ನ ಅವರು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದನ್ನ ಅವರು ಕಂಡಿಡ್ಕೋಬೇಕು. ಜನರಲ್ ಆಗಿ ಹೇಳಕ್ ಬರಲ್ಲ ಇದು ತಿನ್ಬೇಡಿ ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಆ ಮನುಷ್ಯನಿಗೆ ಯಾವ್ದ್ರಿಂದ ಪರಿಣಾಮ ಕಾಣಿಸ್ಕೋತಾ ಇದೆ ಅದನ್ನ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಟೆಸ್ಟ್ ಮಾಡ್ಬೇಕು, ಅದಕ್ಕೆ ಕಾಸಲ್ ಎಫೆಕ್ಟ್ ಅಂತ ಇರುತ್ತೆ. ಅಂದ್ರೆ ಏನು, ಈ ವಸ್ತುವಿಂದ ಈ ಲಕ್ಷಣ ಕಾಣಿಸ್ಕೋತಾ ಇದೆ ಅಥವಾ ಟೆಸ್ಟ್ ಮೂಲಕ ಇದು ಗುರುತುಪಡಿಸ್ಕೊಂಡಿದೀವಿ ಅಥವಾ ಆ ವಸ್ತು ತಿಂದಾಗ ಅವ್ರಿಗೆ ತೀವ್ರ ರೂಪದ ಆಸ್ತಮಾ ಕಾಣಿಸ್ಕೋತಾ ಇದೆ ಅಥವಾ ಎಮರ್ಜೆನ್ಸಿ ಕ್ಯಾಶುಯಾಲಿಟಿಗೆ ಹೋಗ್ಬೇಕಾಗತ್ತೆ, ಪೇಷಂಟ್ಗೆ ತುಂಬಾ ರೋಗಿಗೆ ಬಹಳಷ್ಟು ತೊಂದರೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಅದನ್ನ ನಾವು ದಯವಿಟ್ಟು ಇದನ್ನ ತಗೋಬೇಡಿ, ಆದಷ್ಟು ನೀವು ಅವಾಯ್ಡ್ ಮಾಡಿ, ಅದನ್ನ ತಡೆಗಟ್ಟಿ ತಗೊಳ್ಳೋದು. ಆಮೇಲೆ ನೀವು ಒಂದು ಹೇಳಿದ್ರೆ ಜೀವನ ಶೈಲಿ, ಊಟದ ಬಗೆಗಿಂತ ಹೆಚ್ಚಾಗಿ ನಾವು ಏನು ಜೀವನ ಶೈಲಿ ಏನಿದೆ ನಮ್ದು, ಒಂದು ರಶ್ ಲೈಫ್, ಒತ್ತಡವಾದ ಜೀವನ, ಒಂದು ಆತಂಕ, ಒಂದು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು, ಅಥವಾ ಹೆಚ್ಚಾಗಿ ನಾವು ಜೀವನ ಶೈಲಿನಲ್ಲಿ ನಾವು ಕೇಳೋದು ಸ್ಮೋಕ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಿ ಅಂತ ಹೇಳ್ತೀವಿ. ಅಥವಾ ಪಕ್ಕದಲ್ಲಿ ಕುತ್ಕೊಂಡು ಯಾರಾದ್ರೂ ಧೂಮಪಾನ ಮಾಡ್ತಿದ್ರೆ ಅವ್ರಿಗೆ ದಯವಿಟ್ಟು ಅದರಿಂದ ದೂರ ಇರಿ. ಯಾಕಂದ್ರೆ ಆ ಹೊಗೆ ನೀವು ಕೂಡ ಅದನ್ನ ಉಸಿರಾಡ್ತೀರಾ, ಅದರಿಂದ ನಿಮ್ ಕಾಯಿಲೆಗಳು ಹೆಚ್ಚಾಗ್ತದೆ. ಸೇಮ್ ಅವರಿಗೆ ಹೆಂಗೆ ಧೂಮಪಾನ ಮಾಡೋರ್ಗು ಶ್ವಾಸಕೋಶದಲ್ಲಿ ಡ್ಯಾಮೇಜ್ ಆಗುತ್ತೆ, ಅದೇ ರೀತಿ ಪಕ್ಕದಲ್ಲಿ ಕುತ್ಕೊಂಡಿರೋ ವ್ಯಕ್ತಿ ಕೂಡ ಅಷ್ಟೇ ಸಮಸ್ಯೆ ಉಂಟಾಗುತ್ತೆ. ಹಾಗೆ ನಾವು ಅವರ ಸುತ್ತಮುತ್ತಲ ಜನ ಇರ್ಬೋದು ಅಥವಾ ಮನೇಲಿ ಇರ್ಬೋದು, ಸಣ್ಣ ಮಕ್ಕಳಲ್ಲಿ ಮನೆಯಲ್ಲಿ ವಯಸ್ಕರು ಮಾಡ್ತಿರ್ತಾರೆ. ಸೊ ಆ ಮಗು ಅದನ್ನ ಇನ್ಹೇಲ್ ಮಾಡ್ಕೊಳ್ತಾ ಇರ್ತದೆ, ಅದರಿಂದ ಪ್ರಾಬ್ಲಮ್ ಇರ್ಬೋದು. ಅಥವಾ ಹೆಂಡತಿ ಗಂಡ ಸೇರ್ತಿರ್ತಾರೆ, ಇವರು ಅದನ್ನ ಮನೇಲೆ ಇನ್ಹೇಲ್ ಅದು ಆ ಕಾರಣಗಳಿಂದ ಇದಾಗ್ಬೋದು. ಇನ್ನ ಕೆಲವು ವಸ್ತುಗಳು ಅಂತಂದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಉಪಯೋಗಿಸೋಂತ ವಸ್ತುಗಳು ಯಾವ್ದಿರ್ಬೋದು, ಒಂದು ಅಲರ್ಜಿ ಆಗುವಂತ ವಸ್ತುಗಳು ಯಾವ್ದಿರ್ಬೋದು. ಈಗ ಕಾರ್ಪೆಟ್ ಇರ್ಬೋದು, ಸಾಕು ಪ್ರಾಣಿಗಳ ಒಂದು ಕೂದಲುಗಳು ಇರ್ಬೋದು, ಅಥವಾ ಹಕ್ಕಿ ಪಕ್ಷಿಗಳ ರೆಕ್ಕೆ ಪುಕ್ಕಗಳು ಇರ್ಬೋದು. ಆಮೇಲೆ ಈ ತರ ಬೆಡ್ಗೆ ಹಾಕುವಂತ ಬೆಡ್ಶೀಟ್ಗಳು, ಪರದೆಗಳು, ಬಹಳಷ್ಟು ದಿನ ಹಂಗೆ ಮನೆಯಲ್ಲಿ ಕೂಡ ಹಾಕುವಂತ ವಸ್ತುಗಳು ಮೇಲೆ ಇರುವಂತ ಡಸ್ಟ್, ಇವು ಧೂಳು ಅಥವಾ ಹೊಗೆ ಅಥವಾ ಅಗರಬತ್ತಿ ಇರ್ಬೋದು, ಮಸ್ಕಿಟೋ ಮ್ಯಾಟ್ಸ್, ಕಾಯಿಲ್ಸ್, ಇವೆಲ್ಲ ಏನ್ ಹೊಗೆ ಬರುವಂತ ಒಂದು ಇದು ವಸ್ತುಗಳು ಇರುತ್ತೆ, ಅದರಲ್ಲಿ ಅಲರ್ಜಿ ಆಗುವಂತ ಪರಿಸ್ಥಿತಿಗಳು ಇರುತ್ತೆ. ಇದನ್ನ ನಾವು ಗುರುತಿಸಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇಂಥ ವಸ್ತುಗಳನ್ನ ಉಪಯೋಗಿಸ್ಬೇಡಿ ದಯವಿಟ್ಟು, ಅದರಿಂದ ಹೆಚ್ಚಾಗುತ್ತೆ ಅಂತ. ಸೊ ಈ ಕಾರಣಗಳಿಂದ ಬರ್ತಾ ಇದೆ ಅಂತಂದ್ರೆ ನಾವು ಅವ್ರಿಗೆ ಮನೆಯಲ್ಲಿ ನಿಮ್ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಗುರುತಿಸ್ಕೊಂಡು ಅದನ್ನ ಗಮನದಲ್ಲಿಟ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋದೇ ಜೀವನ ಶೈಲಿ ಇಂಪಾರ್ಟೆಂಟ್ ಒಂದು ಸುಧಾರಣೆ. ಹೊರಗಿಂದು ಕರ್ದಿದ್ದು ಐಟಮ್ಗಳು, ಆಹಾರ ಪದಾರ್ಥಗಳು ಏನಂತಂದ್ರೆ ಹೊರಗಿಂದು ಕರ್ದಿರೋ ಐಟಮ್ಗಳಲ್ಲಿ ಪದಾರ್ಥಗಳಲ್ಲಿ ಬಹಳಷ್ಟು ದಿನ ಉಪಯೋಗಿಸಿರೋ ಎಣ್ಣೆ ಇರ್ಬೋದು, ಮಿಕ್ಸ್ ಮಾಡಿರುವಂತ ಎಣ್ಣೆಗಳಿರ್ಬೋದು, ಅಡಲ್ಟ್ರೇಟೆಡ್ ಅಂತ ಏನು ಎಣ್ಣೆ ವಸ್ತುಗಳಿರ್ಬೋದು, ಅಥವಾ ಜಿಡ್ಡು, ಹಿಂಗೆ ಏನಿರ್ತದೆ ಅದ್ರಲ್ಲೆಲ್ಲಾನು ಅಲರ್ಜಿ ಆಗುವಂತ ಕಾರಣಗಳಿರುತ್ತೆ. ಸೊ ಹೊರಗಿನ ಐಟಮ್ಗಳನ್ನ ನೀವು ತಗೋಬೇಡಿ ಅಂತ ನಾವು ಹೇಳ್ತೀವಿ. ಕೆಲವ್ರು ಅಂತಾರೆ ಹಾಲು ಕುಡಿದ್ರೆ ಬರ್ತದೆ ಕಫ ಬರ್ತದೆ, ಮೊಸರು ತಿಂದ್ರೆ ಕಫ ಬರ್ತದೆ, ಬಾಳೆಹಣ್ಣು ತಿಂದ್ರೆ ನಮ್ಗೆ ಇದು ಅನ್ಸುತ್ತೆ, ಎಲ್ಲ ಬಿಟ್ಬಿಟ್ಟಿದೀವಿ ನಾವು ಅಂತ ಹೇಳ್ತಾರೆ. ಯಾವಾಗ ಅದನ್ನ ತಗೋಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ತಗೋಬೇಕು. ಏನಂದ್ರೆ ವಾತಾವರಣದಲ್ಲಿ ಉಷ್ಣತೆ ಹೆಂಗಿದೆ,
ಚಳಿಗಾಲದಲ್ಲಿ ನಾವು ಮೊಸರು ತಿಂತೀವಿ ಅಂದ್ರೆ ಹೊರಗಡೆ ವಾತಾವರಣನೂ ಚಳಿ, ಮೈಗೂ ತಣ್ಣಗಿರುತ್ತೆ. ಒಂದು ಉಷ್ಣತೆ ಕಡಿಮೆ ಮಾಡುವಂತ ಒಂದು ವಸ್ತು ತಗೊಂಡಾಗ ಬಾಡಿ ಕೂಡ ರಿಯಾಕ್ಟ್ ಮಾಡುತ್ತೆ. ನಮ್ಮ ದೇಹದ ಅವಶ್ಯಕತೆಗಳು ಏನಿರುತ್ತೆ ಅದನ್ನು ನೋಡ್ಕೊಂಡು ಅವರು ಊಟದಲ್ಲಿ ಸುಧಾರಣೆ ಮಾಡ್ಕೋಬೇಕು. ತುಂಬ ಧನ್ಯವಾದ ಮೇಡಮ್. ಈ ಆಸ್ತಮಾ ರೋಗಕ್ಕೆ ಏನು ಕಾರಣಗಳು, ಯಾವ ರೀತಿ ಲಕ್ಷಣಗಳಿರ್ತವೆ, ಮತ್ತು ಚಿಕಿತ್ಸೆ ಹೇಗಿದೆ, ಯಾವ ರೀತಿ ಪರಿಹಾರ ಸಿಗುತ್ತೆ, ಇದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಅಸ್ತಮಾ ರೋಗದ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಇಎಸ್ಐಸಿ ಆಸ್ಪತ್ರೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಲಾವಣ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ.